ನಮಸ್ಕಾರ. ಇವತ್ತಿನ ವಿಡಿಯೋ 10 ವರ್ಷಗಳಲ್ಲಿ 38%ಗೂ ಜಾಸ್ತಿ ಲಾಭ ಕೊಟ್ಟ 10 ಷೇರುಗಳು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮೊನ್ನೆ ನಾವೊಂದು ವಿಡಿಯೋ ಮಾಡಿದ್ವಿ. ಮೋತಿಲಾಲ್ ಓಸ್ವಾಲ್ ಅವರ ವರದಿ ವೆಲ್ತ್ ಕ್ರಿಯೇಷನ್ ಸ್ಟಡಿ. ಅದರಲ್ಲಿ ನಾವು ಲಾರ್ಜೆಸ್ಟ್ ಅಂಡ್ ದ ಮೋಸ್ಟ್ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಅದನ್ನೇನಾದ್ರೂ ನೋಡ್ಲಿಲ್ಲ ಅಂತಂದ್ರೆ ಈಗ ದಯವಿಟ್ಟು ಮತ್ತೊಮ್ಮೆ ನೋಡಿ ಅಂತೇಳಿ ಅದರ ಥಂಬ್ನೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕಳೆದ 5 ವರ್ಷದಲ್ಲಿ ಅತಿ ಜಾಸ್ತಿ ಲಾಭ ಕೊಟ್ಟ 10 ಷೇರುಗಳು ವರದಿ. ಈಗ ನಾನು 10 ವರ್ಷಕ್ಕೆ ಬರ್ತಾ ಇದ್ದೇನೆ. ಅವತ್ತು ತೋರಿಸಿದ ರಿಪೋರ್ಟು 5 ವರ್ಷ. ಇವತ್ತಿನ ವಿಡಿಯೋದಲ್ಲಿ ನಾವು ಜಾಸ್ತಿ ಡೀಟೇಲ್ಸ್ ನ ಕೊಡ್ತಾ ಇದ್ದೇವೆ ಮೋತಿಲಾಲ್ ಓಸ್ವಾಲ್ ಅವರ ವೆಲ್ತ್ ಕ್ರಿಯೇಷನ್ ರಿಪೋರ್ಟ್. ಯಾಕಂದ್ರೆ ನಾವು ಅವತ್ತು ವಿಡಿಯೋ ಮಾಡುವ ಸಮಯದಲ್ಲಿ ಆ ವರದಿಯನ್ನು ಸಂಪೂರ್ಣವಾಗಿ ಘೋಷಣೆ ಮಾಡಿರಲಿಲ್ಲ. ಮತ್ತೆ ಈ ವರದಿಯನ್ನು ಓದುವುದರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ರಿಸರ್ಚ್ ಮಾಡಲಿಕ್ಕೆ ಬೇಕಾದಷ್ಟು ಮೆಟೀರಿಯಲ್ ಸಿಗುತ್ತೆ. ಉದಾಹರಣೆಗೆ 10 ಷೇರುಗಳು 38%ಗೂ ಅಧಿಕ ಲಾಭ 10 ವರ್ಷದಲ್ಲಿ ಅಂತ ಇರಬೇಕಾದ್ರೆ ನಿಮಗೆ ಐಡಿಯಾ ಸಿಗುತ್ತೆ. ಈ 10 ಷೇರುಗಳು ಮತ್ತೆಷ್ಟು ಷೇರುಗಳು ಅದನ್ನೆಲ್ಲವನ್ನು ಲಾಸ್ಟಿಗೆ ಹೇಳ್ತೇನೆ. ಆವಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಷೇರುಗಳನ್ನು ತಗೋಬೇಕು. ಇಲ್ಲದಿದ್ರೆ ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಷೇರುಗಳ ಹೆಸರುಗಳೇ ಸಿಕ್ಕೋದಿಲ್ಲ. ಇದನ್ನು ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕಿರುವಂತ ಉದ್ದೇಶ ಏನು ಅಂತಂದ್ರೆ ನೀವೆಲ್ಲರೂ ಇಂಡಿಪೆಂಡೆಂಟ್ ಇನ್ವೆಸ್ಟರ್ ಆಗಬೇಕು, ನಿಮ್ಮದೇ ಆದಂತ ರಿಸರ್ಚ್ ಮಾಡಬೇಕು ಮತ್ತು ನಿಮ್ಮದೇ ಆದಂತ ಒಪಿನಿಯನ್ ಅನ್ನು ಪಡೆದಿರಬೇಕು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಣವನ್ನು ಹಾಕಬಾರ್ದು. ಈ ರಿಪೋರ್ಟಿನ ಪ್ರಕಾರ ಮೋತಿಲಾಲ್ ಓಸ್ವಾಲ್ ಅವರು ಹೇಳ್ತಾರೆ ಸುಮಾರು ಷೇರುಗಳು ಬಹಳ ಜಾಸ್ತಿ ಮೇಲಕ್ಕೆ ಹೋದಂತ ಷೇರುಗಳು, ಅವುಗಳಲ್ಲಿ ಒಂದು ತರ ಹಾಕಿ ಸ್ಟಿಕ್ ಪ್ಯಾಟರ್ನ್ ಗ್ರಾಫ್ ಬರುತ್ತೆ. ಅದನ್ನ ತೋರಿಸ್ಕೊಡ್ತೇವೆ ಮತ್ತು ಆ ಗ್ರಾಫ್ ಬಂದಾಗ ಆಟೋಮೆಟಿಕ್ ಆಗಿ ಷೇರುಗಳು ಮೇಲಕ್ಕೆ ಹೋಗಿದ್ದಾವೆ ಮತ್ತು ಆ ಪೀರಿಯಡ್ 2013ರಿಂದ 23. ಈಗ ನಿಮ್ಗೆ ಅರ್ಥ ಆಗ್ಲಿ ಅಂತ ಹಾಕಿ ಸ್ಟಿಕ್ಕಿನ ಫೋಟೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೆ ಬಜಾಜ್ ಫೈನಾನ್ಸ್ ಗ್ರಾಫ್ 2013 2023ರಲ್ಲಿ ಯಾವ ತರ ಸಿಮಿಲರ್ ಟು ಹಾಕಿ ಸ್ಟಿಕ್ ಇತ್ತು, ಅದೇ ತರನೇ ಆಸ್ಟ್ರಲ್ ಲಿಮಿಟೆಡ್ ಗ್ರಾಫ್ 13ರಿಂದ 2023 ಅದೇ ತರನೇ ಹಾಕಿ ಸ್ಟಿಕ್ ತರಾನೇ ಮೇಲಕ್ಕೆ ಹೋಗ್ತಾ ಇದೆ. ಅಂದ್ರೆ ಈ ರಿಸರ್ಚ್ ಏನ್ ಹೇಳುತ್ತೆ ಅಂತಂದ್ರೆ ಹಾಕಿ ಸ್ಟಿಕ್ ಪ್ರಕಾರ ಮೇಲೆ ಹೋಗ್ಬೇಕು ಅಂತಂದ್ರೆ ರೆವಿನ್ಯೂ ಮತ್ತು ನೆಟ್ ಪ್ರಾಫಿಟ್ ಬಿಸ್ನೆಸ್ ಮೇಲಕ್ಕೆ ಹೋಗ್ಬೇಕು ಮತ್ತು ಪಿ ರೇಷಿಯೋ ಕೂಡ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ನಲ್ಲಿ ಗ್ರೋತ್ ಪ್ರಾರಂಭ ಆಯಿತು ಅಂತಂದ್ರೆ ಅದು ಬೇರೆ ಷೇರುಗಳಿಗಿಂತ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಮತ್ತು ಇನ್ವೆಸ್ಟರ್ ಆ ಷೇರಿನಲ್ಲಿ ಇಂಟ್ರೆಸ್ಟ್ ತಗೊಳ್ಳಕ್ಕೆ ಶುರು ಮಾಡ್ತಾರೆ. ಯಾವಾಗ ಇನ್ವೆಸ್ಟರ್ಸ್ಗೆ ಆ ಶೇರ್ ನಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಪ್ರಾರಂಭ ಆಗುತ್ತೋ ಆಗ ಪಿ ರೇಷಿಯೋ ಕೂಡ ಮೇಲಕ್ಕೆ ಹೋಗುತ್ತೆ ವೆನ್ ಕಂಪೇರ್ ಟು ಅದರ್ ಸ್ಟಾಕ್ಸ್ ಇನ್ ದ ಸೇಮ್ ಸೆಕ್ಟರ್. ಈಗ ಅದ್ಯಾವುದು 10 ಷೇರುಗಳು ಹಾಕಿ ಸ್ಟಿಕ್ ಪ್ಯಾಟರ್ನ್ ನಲ್ಲಿ ಮೇಲಕ್ಕೆ ಹೋದದ್ದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇದ್ದು SRF. ನಾನು ಮಾತಾಡ್ತಿರೋದು 2013-23 ಪೀರಿಯಡ್. SRF ನಲ್ಲಿ 53% CAGR ಬಂದಿದೆ ಪ್ರತಿ ವರ್ಷ. ಎರಡನೇದ್ದು ಟಾಟಾ ಎಲ್ಎಕ್ಸಿ 51%, 3 ಬಜಾಜ್ ಫೈನಾನ್ಸ್ 47%, 4 ಆಸ್ಟ್ರಲ್ ಲಿಮಿಟೆಡ್ 45%, 5 TVS ಮೋಟಾರ್ಸ್ 42%, 6 ಆರ್ತಿ ಇಂಡಸ್ಟ್ರೀಸ್ 41%, 7 ಎಸ್ಕಾರ್ಟ್ಸ್ ಕುಬೋಟಾ 40%, 8 ರಿಲ್ಯಾಕ್ಸೋ ಫುಟ್ವೇರ್ 40%, 9 JB ಕೆಮಿಕಲ್ಸ್ ಅಂಡ್ ಫಾರ್ಮಾ 39%, 10 ಸುಂದರಂ ಫಾಸ್ಟ್ನರ್ಸ್ 38%. ಮೋತಿಲಾಲ್ ಓಸ್ವಾಲ್ ಅವರ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ನಾವು ಇಲ್ಲಿ 10 ಷೇರುಗಳನ್ನು ಮೆನ್ಷನ್ ಮಾಡಿದ್ದೇವೆ, ವಿಡಿಯೋನ ಚಿಕ್ಕದಾಗಿಡಬೇಕು ಅಂತ. 54 ಕಂಪನಿಗಳಲ್ಲಿ ಈ ಹಾಕಿ ಸ್ಟಿಕ್ ಪ್ಯಾಟರ್ನ್ ಬಂದಿದೆ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಅಲ್ಲಿ. ಅದರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತಂದ್ರೆ ನೀವು ವೆಲ್ತ್ ಕ್ರಿಯೇಷನ್ ಸ್ಟಡಿ ಅಂತ ಹೇಳಿ HTTPS ಮತ್ತು ಮೋತಿಲಾಲ್ ಓಸ್ವಾಲ್ ಅವರ ವೆಬ್ಸೈಟ್ ಐಡಿನ ಹಾಕಿದ್ದೇನೆ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಮತ್ತೆ ಇದರ ಮೇಲೆ ಜಾಸ್ತಿ ಸಮಯವನ್ನು ಕಳೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕಾಗುತ್ತೆ ಮತ್ತು ಜಾಸ್ತಿ ಹಣವನ್ನು ಪಡೀಲಿಕ್ಕಾಗುತ್ತೆ. ನಿಮಗೆ ಖರ್ಚಾಗುವಂತ ಸಮಯ 1-2 ಗಂಟೆ ಆನ್ ಎ ವೀಕೆಂಡ್. ಆವಾಗ ನಿಮ್ಮ ಪೇಷನ್ಸ್ ಮೇಲಕ್ಕೆ ಹೋಗುತ್ತೆ,
ಕಾನ್ಫಿಡೆನ್ಸು, ಡಿಸಿಪ್ಲಿನ್ ಇವೆಲ್ಲ ಮೇಲಕ್ಕೆ ಹೋಗುತ್ತೆ ಮತ್ತು ನಿಮ್ಮ ಸಫಲತೆ ಷೇರು ಮಾರುಕಟ್ಟೆಯಲ್ಲಿ ಮತ್ತೊಂದಷ್ಟು ಮೇಲಕ್ಕೆ ಹೋಗುತ್ತೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ನೀವು ರೆಗ್ಯುಲರ್ ಆಗಿ ರಿಸರ್ಚ್ ಮಾಡ್ತಾ ಇದ್ದೀರಾ ಟು ಕ್ರಿಯೇಟ್ ವೆಲ್ತ್ ಫಾರ್ ಯುವರ್ ಸೆಲ್ಫ್. ನಿಮಗೆ ಎರಡು ಚಾಯ್ಸ್ ಇದೆ. ಎಸ್, ರೀಡ್ ಆರ್ಟಿಕಲ್ಸ್ ಅಂಡ್ ವಾಚ್ ವಿಡಿಯೋಸ್ ಡೈಲಿ. ಎರಡನೇದು, ನೋ, ಐ ಡೋಂಟ್ ರಿಸರ್ಚ್ ರೆಗ್ಯುಲರ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಾವು ಇದನ್ನು ನಿಸ್ವಾರ್ಥತೆಯಿಂದ ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಇದನ್ನು ಎಲ್ಲರಿಗೂ ಕಳಿಸ್ಕೊಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.